ಫೈನಲಿ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಗೆ ಯಾರೆಲ್ಲ KCET ಎಕ್ಸಾಮ್ ಬರೀಬೇಕಂತ ಅಪ್ಲಿಕೇಶನ್ ಹಾಕಿದ್ರು KCETನ. ನಿಮಗೆ ಅಡ್ಮಿಟ್ ಕಾರ್ಡ್ ಅನ್ನೋದು ಇವತ್ತು ಈವ್ನಿಂಗ್ ಬಿಡ್ತಾರಂತ ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ನಿನ್ನೆನೂ ಕೂಡ ಹೇಳಿದ್ದೆ. ಓಕೆ, ಅಂದ್ಕೊಂಡಂಗೆ ಇವತ್ತು ಈವ್ನಿಂಗು ಅಡ್ಮಿಟ್ ಕಾರ್ಡ್ ಬಿಟ್ಟವ್ರೆ. ಓಕೆ, ಅದನ್ನು ಯಾವ ರೀತಿ ಚೆಕ್ಔಟ್ ಮಾಡ್ಕೊಳ್ಳೋಂಥ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಲೈವ್ ಡೆಮೋ ಇರ್ತದೆ. ಈಗಾಗಲೇ ಬಂದುಬಿಟ್ಟು KU ವೆಬ್ಸೈಟ್, ಓಕೆ, ಇಲ್ಲಿ ಕಾಣಿಸ್ತಿದೆ. ಈ ಒಂದು ವೆಬ್ಸೈಟ್ ಪೋಸ್ಟ್ಗೆ ಬೇಕಾದರೆ ನೀವು ಫಾರ್ ಎಕ್ಸಾಂಪಲ್ ಗೂಗಲ್ ಹೋಗಿ ಸರ್ಚ್ ಬಿಟ್ಟು K ಅಂತ ಸರ್ಚ್ ಮಾಡಿಬಿಟ್ರೆ ನಿಮಗೆ K ಹೋಮ್ ಮತ್ತು ಈ ಥರದೊಂದು ಪೇಜ್ ಸಿಗ್ತದೆ. ಇಲ್ಲಿ 3 ಡಾಟ್ ಕ್ಲಿಕ್ ಮಾಡ್ಕೊಂಡು ಮುಖಪುಟ ಅಂತ ಬರ್ತದೆ. ಮುಖಪುಟಕ್ಕೆ ಹೋಗಿ ಬೇಕಾದ್ರೆ ಈ ರೀತಿ ಪೇಜ್ ಬಂತು. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಫಸ್ಟ್ನೇದೇ ನಿಮ್ಗೆ ಗಾಳಿ ಕಾಣಿಸ್ತಿದೆ. ಏನಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, 10/4 ಅಂತ ಇವತ್ತು ಬಂದಿರೋದು UGCET 2020 ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅನ್ನೊಂದು. ನಿಮಗೆ ಇನ್ ಕೇಸ್ ಗೊತ್ತಾಗದೆ ಹೋತಂದರೆ ಪ್ರವೇಶ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಕ್ಲಿಕ್ ಮಾಡ್ಕೊಂಡು UGCET 2026 ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಫಸ್ಟ್ಗೆ ಬಂದಿರ್ತದೆ. ಇವಾಗ ಏನಂತಂದರೆ UGCET 2026 ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಲಿಂಕ್ ಓಪನ್ ಆಗುತ್ತೆ. ನೀವು ಅದನ್ನ ಅಡ್ಮಿಟ್ ಟಿಕೆಟ್ ಡೌನ್ ಮಾಡ್ಕೊಳ್ಳೋ ಲಿಂಕ್. ಓಕೆ, ಈಗ ಎಲ್ಲ ಹುಡುಗರು ಬಿಟ್ಟರೆ ಕಾರಣ ಎಲ್ಲ ಸ್ಟೂಡೆಂಟ್ ಏನು ಮಾಡ್ತಾರೆ, ಸಡನ್ನಾಗಿ ಎಲ್ಲನೂ ಕೂಡ ಓಪನ್ ಮಾಡಿಬಿಟ್ಟು ಅಂದರೆ ಅಡ್ಮಿಟ್ ಕಾರ್ಡ್ ಡೌನ್ ಮಾಡ್ಕೊಳ್ಳೋಕೆ ಹೋಗ್ತಾ ಇರ್ತಾರೆ. ಹಂಗಾಗಿ ವೇಟ್ ಮಾಡಬೇಕಾಗುತ್ತೆ, ಸರ್ವರ್ ಸ್ವಲ್ಪ ಡೌನ್ ಆಗುತ್ತೆ. ಓಕೆ ನೋಡಿ, ಫಸ್ಟ್ ಆಫ್ ಆಲ್ ವೆಬ್ಸೈಟು ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ, ಥೀಮ್ ಎಲ್ಲ. ಅದ್ರ ಬಗ್ಗೆ ಗಮನದಲ್ಲಿ ಇಟ್ಕೊಂಡಿರಿ. ಭಾಳ ಚೇಂಜಸ್ ಆಗಿದೆ ಹೋದ ವರ್ಷಕ್ಕಿಂತ ಈ ವರ್ಷ. ಡಿಫ್ರೆಂಟಾಗಿ ಮಾಡಿದ್ದಾರೆ. ಓಕೆ, ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಅಡ್ಮಿಷನ್ ಟಿಕೆಟ್ ಅದು ಬಂದುಬಿಟ್ಟು ಏನೇನು ಕೊಟ್ಟವ್ರು ಅಂತಂದರೆ, ಮೊದಲು ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗ್ತದೆ. ಎಂಟರ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ನಿಮಗೆ ಪಾಸ್ವರ್ಡ್ ನೆನಪಿದ್ದರೆ ಪಾಸ್ವರ್ಡ್ ಹಾಕಿರಿ. ಓಕೆ, ಇಂಪಾರ್ಟೆಂಟ್. ಆ್ಯಂಡ್ ಕ್ಯಾಪ್ಚರ್ ವೆರಿಫಿಕೇಷನ್ ಏನು ಹಾಕ್ಬೇಕಂತ ಕನ್ಫ್ಯೂಷನ್ ಹಾಕೋಬಿಟ್ಟು ಇಲ್ಲಿ ಕೆಳಗಡೆ ಇರ್ತದೆ ನೋಡಿ. ಇದನ್ನ ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಎಂಟ್ರಿ ಮಾಡಿದ ತಕ್ಷಣ ತಾನೇ ಆಟೋಮೆಟಿಕ್ಲಿ ಇಲ್ಲಿ ಸಬ್ಮಿಟ್ ಮೇಲೆ ಇಲ್ಲಿ ಬಟನ್ ಇರ್ತದೆ. ಇಲ್ಲಿ ಆ್ಯಕ್ಚುಲಿ ನೀವು ಜಸ್ಟ್ ಇದನ್ನು ಸಬ್ಮಿಟ್ ಮಾಡಿ ಜಸ್ಟ್ ಇದ್ರ ಮೇಲೆ ಜಸ್ಟ್ ಒನ್ ಟೈಮ್ ಇಲ್ಲಿ ಕ್ಲಿಕ್ ಮಾಡ್ಕೋರಿ, ಆಟೋಮೆಟಿಕ್ ತೊಗೊತದ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಲಾಗಿನ್ OTP. ಓಕೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಲೈವ್ ಡೆಮೋ ಹಾಕಿ ತೋರಿಸ್ತೀನಿ ಈಗ. ಇವಾಗ ನಾನು ಏನು ಮಾಡಿದ್ದೀನಿ ಅಂತಂದ್ರೆ, ಈಗ ಅಪ್ಲಿಕೇಶನ್ ನಂಬರ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕೆಳಗಡೆ ನಾನು ಪಾಸ್ವರ್ಡ್ ಏನು ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕ್ಯಾಪ್ಚರ್ ಕೂಡ ಇಲ್ಲಿ ಕೆಳಗಡೆ ಏನು ಕಾಣಿಸ್ತಿದೆ ಆ ಕ್ಯಾಪ್ಚರ್ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಲಾಗಿನ್ ವಿತ್ OTP ಹಾಕ್ತೀನಿ ಸದ್ಯಕ್ಕೆ ಈಗ. ಯಾವಾಗ ನಾನು ಲಾಗಿನ್ OTP ಅಂತ ಕೊಟ್ಟೆ, ನನಗೊಂದು OTP ಬಂತು ನೋಡಿ. ಇಲ್ಲಿ ಕಾಣಿಸ್ತಿರ್ಬೋದು ಮೇಲ್ಗಡೆ KE ಕಡೆಯಿಂದ ಏನು ಬಂದಿದೆ, ಒಂದು OTP ಬಂದಿದೆ. ಓಕೆ, KE ಇದೆ. ನೀವು ಬೇಕಾದ್ರೆ ಒನ್ ಟೈಮ್ ಕನ್ಫರ್ಮ್ ಕೂಡ ಮಾಡ್ಕೋಬೋದು OTP ಹೌದಾ ಅಲ್ಲ ಅಂತ. ಒಂದು KE ಕಡೆಯಿಂದ ನೋಡಿ, ಒನ್ ಟೈಮ್ ಪಾಸ್ವರ್ಡ್ ಫಾರ್ UGCET ಆನ್ಲೈನ್ ಅಪ್ಲಿಕೇಶನ್ 2026 ಡು ನಾಟ್ ಶೇರ್ ಎನಿವನ್ ಅಂತ ಕೇಳಿದಾರೆ. ನಾನು ಒನ್ ಟೈಮಿಗೆ ಹೆಂಗಿದ್ರು ಯೂಸ್ ಮಾಡ್ತೀನಿ. ನೀವು ನೋಡ್ಕೊಂಡ್ರೆ ನಿಮಗೆ ದೊಡ್ಡ ನನಗೇನು ಆಗೋದಿಲ್ಲ. ಹಂಗಾಗಿ ನಿಮ್ಗೆ ಕನ್ಫರ್ಮೇಷನ್ ಹೇಳ್ತಾ ಇದ್ದೀನಿ. OTP ಯಾವ ನಂಬರ್ ಕೊಟ್ಟಿದ್ದೀರಿ ಅಪ್ಲಿಕೇಶನ್ ಹಾಕುವಾಗ. ಆ್ಯಕ್ಚುಲಿ ಇದು ನಮ್ಮ ಸಿಸ್ಟರ್ದು ಐತೆ. ನಮ್ಮ ಸಿಸ್ಟರ್ದು ಅಪ್ಲಿಕೇಶನ್ನ ನಾನೇ ಹಾಕಿದ್ದೆ, ನನ್ನ ನಂಬರ್ ಕೊಟ್ಟಿದ್ದೆ. ಹಂಗಾಗಿ ನನಗೆ OTP ಬಂದಿದೆ ಇವಾಗ. ಓಕೆ, ಸ್ವಲ್ಪ ಲೋಡ್ ಆಗ್ತಿದೆ, ಯಾಕಂದರೆ ಇದಕ್ಕೆ ಥರ ಬಿಟ್ಟಿರೋ ಕಾರಣ. ಎಲ್ಲ ಹುಡುಗರು ಏನು ಮಾಡ್ತಾರೆ, ಅಡ್ಮಿಟ್ ಕಾರ್ಡ್ ಡೌನ್ ಮಾಡೋಕ್ಕೆ ಬಂದಿರ್ತಾರೆ. ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ನೀವು. ಓಕೆ, ಇಲ್ಲಿ ಕಾಣಿಸ್ತಿರ್ಬೋದು ನಮಗೆ ಬಂದಿದ್ದರಿಂದ ಒನ್ ಟೈಮ್ ಪಾಸ್ವರ್ಡ್ ಸೆಂಟ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಕಾಣಿಸ್ತಿದೆ. ನಾನು ಬೇಕಾದ್ರೆ OTP ನನಗೆ ಮೇಲ್ಗಡೆ ಎಂಬುದಿತ್ತು, ಅದನ್ನ ಎಂಟ್ರಿ ಮಾಡ್ತೀನಿ ಇವಾಗ. ಬೇಕಾದರೆ ನೋಡಿ 013. ಓಕೆ, 013. ಓಕೆ 01. ಓಕೆ, ವೇಟ್ 013 ಸ್ವಲ್ಪ ಲೋಡ್ ಆಗ್ತಾಯಿದೆ ಆಯಿತಾ. 013 ಆ್ಯಂಡ್ ಅದೇ ರೀತಿಯಾಗಿ 497. ಓಕೆ, 013 ವೆಯ್ಟ್. ಓಕೆ, ಇವಾಗ ನಾನು OTP ಎಂಟ್ರಿ ಮಾಡಿದ್ದೀನಿ. ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮ್ಗೆ ಏನಪ್ಪ ಅಂತಂದರೆ, ಈಗ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಬೇಕು. ಓಕೆ, ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಅದರಲ್ಲಿ ಏನೇನೆಲ್ಲ ಮಾಡಬೇಕಂತ ಈ ಸದ್ಯಕ್ಕೆ ಹೇಳ್ತೀನಿ ನೋಡಿ. ವೇಟ್ ಮಾಡಿ, ಲೋಡ್ ಆಗ್ತಾಯಿದೆ ಆಯಿತಾ. ನೋಡಿ, ಈ ಥರ ನಿಮಗೆ ಸರ್ವರ್ ಹೋಗಿಬಿಡುತ್ತದೆ. ಓಕೆ, ಯಾಕಂದರೆ ಅಟ್ ಎ ಟೈಮು ಎಲ್ಲನೂ ಕೂಡ 3 ಲಕ್ಷ ಸ್ಟೂಡೆಂಟು ಕೂಡ ಅಡ್ಮಿಟ್ ಕಾರ್ಡ್ ಡೌನ್ ಮಾಡೋಕ್ಕೆ ವೆಬ್ಸೈಟಿಗೆ ಬಂದರೆ, ಈ ಥರ KU ವೆಬ್ಸೈಟ್ ಮಾತ್ರ ಅವರು ಓನಾಗಿ ಸರ್ವರ್ ಅಂತ ಇಲ್ಲ ಕಂಡ್ರು. ನಾನು ಕೂಡ ಹಾಕಿಟ್ಟಿದ್ದೀನಿ. ಬಟ್ ನೋಡಿ, ಸರ್ವರ್ ಡಮಾರ್. ಓಕೆ, ಎಲ್ಲ ಹುಡುಗರು ಅಟ್ ಎ ಟೈಮ್ KU ವೆಬ್ಸೈಟಲ್ಲಿ ಬಂದು ಸರ್ವರ್ ಚೆಚ್ಚಿ ಬಿಸಾಕಿಬಿಟ್ಟಿದ್ದಾರೆ. ಓಕೆ, ಅಷ್ಟೇ ಡೌನ್ ಮಾಡ್ಕೊಳ್ಳೋದಂತೂ ಏನಿರಲ್ಲ. ಇವಾಗ ನಾನು ಹೇಳಿದೆ ನಿಮಗೆ, ಅಪ್ಲಿಕೇಶನ್ ನಂಬರ್ ಹಾಕಿದ್ರಿ. ಓಕೆ, ಅಪ್ಲಿಕೇಶನ್ ನಂಬರ್ ಹಾಕಿದಾಗ ಪಾಸ್ವರ್ಡ್ ಹಾಕ್ಕೊಂತೀರ ಆ್ಯಂಡ್ ಕ್ಯಾಪ್ಚರ್ ಎಂಟ್ರಿ ಮಾಡ್ತೀರಾ. ವೆರಿಫೈ ಯುವರ್ ಮೊಬೈಲ್ ನಂಬರ್ OTP ಅಂತ ಕೇಳ್ತದೆ. ಆ್ಯಂಡ್ ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಅಪ್ಲಿಕೇಶನ್ ಹಾಕಿ ಕೊಟ್ಟಿದ್ರೆ ಆ ಒಂದು ನಂಬರ್ಗೆ ವಾಟ್ಸಪ್ಪು ಕೂಡ ಬಂದಿರುತ್ತೆ. ಬೇಕಿದ್ರೆ ಒನ್ ಟೈಮ್ ಚೆಕ್ ಮಾಡ್ಕೊರಿ. ಆ್ಯಂಡ್ ಇಮೇಲ್ ಕೂಡ ಬರ್ತದೆ. ಎರಡಕ್ಕೂ ಕೂಡ OTP ಬರ್ತದೆ. OTP ಹಾಕಿ ವೆರಿಫೈ OTP ಕೊಟ್ಟರೆ ನಿಮ್ಮದು ಏನಾಗ್ತದೆ, ಅಡ್ಮಿಟ್ ಕಾರ್ಡ್ ಬರ್ತದೆ. ಓಕೆ, ಸಿಂಪಲ್ ಇದೆ. ಇಷ್ಟೇ ನೋಡಿರಿ, ಲೈವ್ ಡೆಮೋ ಮಾಡಲಿಕ್ಕೆ ಏನು ದೊಡ್ಡ ವಿಷಯ ಏನಿಲ್ಲ. ನಿಮಗೆ ಇನ್ನೊಂದು ಟೈಮ್ ನನಗೆ ಸರ್ವರ್ ಸಿಕ್ಕಾಗ ಡೌನ್ ಮಾಡ್ಕೊಂಡು ಏನೆಲ್ಲ ಅದರಲ್ಲಿ ನೋಡಬೇಕು ಅದನ್ನೆಲ್ಲ ಕೂಡ ವಿಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.